ಅಬ್ಬಾ ಕರೆಂಟ್ ಬತ್ತು. ಮೇಡಮ್ ಅವರೇ, ಐಸು ಮೇಡಮ್ ಅವರೇ, ನೀವೆಲ್ಲಿದ್ದೀರಾ? ಕೆರೆ ದಾಟ್ ಬರ್ಬೇಡ ಅಂತ ಹೇಳಿರ್ಲಿಲ್ವಾ? ಮತ್ತೇನಕ್ಕೆ ಬಂದೆ? ಅಲ್ಲ ಅದು ನೋಡು, ಕಾರಣ ಕೊಟ್ಟು ಎಕ್ಸ್ಕ್ಯೂಸ್ ಕೊಡೋದಕ್ಕೆ ಬರಬೇಡ. ತಪ್ಪು ಮಾಡಿದ್ಯಾ, ಬಸ್ಗೆ ಹೊಡಿ. ಐಸು ಮೇಡಮ್ ಅವರೇ, ನಿಮ್ಮ ಕಡೆಗೆ ನಾನು ಬಂದಿಲ್ಲ, ನನ್ನ ಕಡೆಗೆ ನೀವು ಬಂದಿದ್ದೀರಾ ನೋಡಿ. ಅದಕ್ಕೆ ಹೇಳಿದ್ದು ಈ ಬಸ್ಗೆ ಗಿಸ್ಕಿ ಶಿಕ್ಷೆ ಎಲ್ಲ ಬೇಡ ಅಂತ. ಈಗ ನಿಮ್ಗೆ ಬಂತು ನೋಡಿ, ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ಹೋಗ್ಲಿ ಬಿಡಿ, ನಾನೇನು ನೀವು ಬಸ್ಗೆ ಹೊಡಿಲೇಬೇಕು ಅಂತ ಹೇಳೋಕ್ಕಿಲ್ಲ. ಹಲೋ, ನೀನೇನು ಹೋಗ್ಲಿ ಅಂತ ದಯ ಭಿಕ್ಷೆ ಕೊಡೋದು ಬೇಕಾಗಿಲ್ಲ. ರೂಲ್ಸ್ ಅಂದ್ರೆ ರೂಲ್ಸ್. ನಾಳೆ ನೀನ್ ತಪ್ಪು ಮಾಡ್ದಾಗ್ಲೂ ಇದನ್ನೇ ನನ್ನಿಂದ ನಿರೀಕ್ಷೆ ಮಾಡ್ತೀಯ? ನಾನು ಇದಕ್ಕೆಲ್ಲ ಅವಕಾಶ ಮಾಡ್ಕೊಡೋದಿಲ್ಲ. ಇಷ್ಟಕ್ಕೂ ಬಸ್ಗೆ ಹೊಡಿಯೋದೇನು ಅಷ್ಟೊಂದು ಕಷ್ಟನಾ? ನಾನು ಬಸ್ಗೆ ಹೊಡಿತೀನಿ, ಲೆಕ್ಕ ಹಾಕು. ಐಸು ಮೇಡಮ್ ಅವರೇ, 1 2 ಸಾಕು ಸಾಕು ಸಾಕು, ಹತ್ತಾತು ಬಿಡಿ, ಹತ್ತಾತು. ನಮ್ಗೆ ಲೆಕ್ಕ ಹಾಕಕ್ಕೆ ಬರೋದೇ ಹಿಂಗೆ. ಹೋಗಿ ಮನೆ ಕಳಿ. ಥ್ಯಾಂಕ್ ಯು. ಹಲೋ, ಏನಿದು ಹೊಸ ನಾಟಕ? ಯಾಕೆ ಇದಕ್ಕಿದ್ದಾಗೆ ಬಸ್ಗೆ ಹೊಡಿತಿದ್ಯಾ? ಅದು ಅದು ಯಾವ್ದು? ರಾತ್ರಿ ನೀವು ಮಲಗಿದ್ದಾಗ ಏನು ಏನ್ ಮಾಡ್ದೆ ಅಂತ ಹೇಳು. ಮತ್ತೆ ನೀವು